ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ನಿಮಗೆ ಒಳಿತು ಮಾಡಲಿ ಅಂತ ಆಶಿಸುತ್ತಾ, ಪರಾಭವ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜೆ 0, ರಾಜಕೋಪ 5, ಸುಖ 6, ದುಃಖ 3. ಅಂದರೆ ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸಮಾಜದ ಜೊತೆ ವ್ಯವಹಾರ ಮಾಡುವಾಗ ರಾಜಪೂಜೆ 0 ಇರೋದ್ರಿಂದ ನಿಮಗೆ ಸಿಗೋ ಸಹಕಾರಗಳು ಅಥವಾ ಗೌರವಗಳು ಕಡಿಮೆಯಾಗಿ ನಿಮ್ಮ ಬಗ್ಗೆ ಅಪನಿಂದೆಗಳು ಅಪಪ್ರಚಾರಗಳು ಆಗಬಹುದು. ಈ ಬಗ್ಗೆ ಸ್ವಲ್ಪ ಎಚ್ಚರದಿಂದ ನಡೀರಿ. ಗುರುವಿನ ಸಂಚಾರ ನಿಮ್ಮ ರಾಶಿಯಿಂದ 10, 11ನೇ ಮನೆಯಲ್ಲಿ ನಡೆಯುತ್ತೆ. ಅಂದರೆ ನಿಮ್ಮ ವೃತ್ತಿ, ನಿಮ್ಮ ಲಾಭದ ಮನೆಯಲ್ಲಿ ನಡೆಯುತ್ತೆ. ರಾಹು 6ನೇ ಮನೆಯಲ್ಲಿಯೂ ಕೇತು 12ನೇ ಮನೆಯಲ್ಲಿಯೂ ಸಹ ಇರುತ್ತಾನೆ. ಹಾಗೆ ಶನಿ 7ನೇ ಮನೆಯಲ್ಲಿ ಇರ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ 7ನೇ ಮನೆ, ಈ ಎಲ್ಲ ಸ್ಥಾನಗಳು ನಿಮ್ಮ ರಾಶಿಯಿಂದ ಇರ್ತವೆ. 7ನೇ ಮನೆಯಲ್ಲಿರೋ ಶನಿ ವಕ್ರಗತಿಯನ್ನು ಕೂಡ ಹೊಂದುತ್ತಾನೆ. ನಿಮಗೆ ಲಕ್ಷ್ಮೀನಾರಾಯಣನ ಯೋಗ ಅಂತ ಹೇಳ್ತೀವಿ ನಾವು, ಇದು ಜ್ಯೋತಿಷ್ಯದಲ್ಲಿ ಅದು ಒದಗಿ ಬರುತ್ತೆ. ಅಧಿಕ ಧನ ಪ್ರಾಪ್ತಿಯಾಗಿ ಆರ್ಥಿಕ ಸಂಕಷ್ಟಗಳಿಂದ ಹೊರಬರ್ತೀರಾ. ಕೃಷಿ ಜಮೀನು, ಮನೆ, ಸ್ಥಿರಾಸ್ತಿ ಮಾಡಿಕೊಳ್ಳುವ ಯೋಗವಿದೆ. ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಇರುತ್ತೆ. ಕೌಟುಂಬ ಸೌಖ್ಯವಿದ್ದು ಕುಟುಂಬದಲ್ಲಿ ಸಂತೋಷವಿರುತ್ತದೆ. ಪಿತ್ರಾರ್ಜಿತ ಆಸ್ತಿ ಸಿಗುವ ಯೋಗವಿದೆ. ಕೆಲವರು ಬಹಳ ದಿನಗಳಿಂದ ಪಿತ್ರಾರ್ಜಿತ ಆಸ್ತಿಗಾಗಿ ಕಾಯ್ತಾ ಇರ್ತಾರೆ, ಅವರಿಗೆ ಇದು ಅನುಕೂಲ ಆಗುತ್ತೆ. ಬಂಧುಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಸರಿ ಮಾಡಿಕೊಳ್ಳಬಹುದು. ನೀವು ಮುಂದುವರೆದು ಸಹಾಯ ಹಸ್ತ ಚಾಚಿದರೆ ಅಥವಾ ನೀವು ಮುಂದುವರೆದು ಸ್ನೇಹ ಹಸ್ತ ಚಾಚಿದರೆ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಸ್ನೇಹ ಬರ್ತಾರೆ. ಸಮಾಜದಿಂದ ಗೌರವ ಪ್ರಾಪ್ತಿ ಇರುತ್ತೆ. ಅಂದರೆ ಸಮಾಜದಿಂದ ಸಿಗುವ ಗೌರವ ಕಡಿಮೆ ಇರುತ್ತೆ. ಆ ಗೌರವದ ಹಿಂದೆ ಒಂದು ಮೋಸ ಕೂಡ ಇರುತ್ತೆ, ಎಚ್ಚರ ವಹಿಸಿರಿ. ದುಷ್ಟ ಜನರ ಸಹವಾಸ ನಿಮಗಾಗಬಹುದು. ಈ ಬಗ್ಗೆ ಬಹಳ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ಇದು ನಿಮ್ಮನ್ನು ಅಡ್ಡದಾರಿಗಳಿಗೆ ಕರ್ಕೊಂಡು ಹೋಗುತ್ತೆ. ಹಣಕಾಸಿನ ವ್ಯವಹಾರ ಮಾಡೋರಿಗೆ ನಷ್ಟ ಇರೋಲ್ಲ. ಸ್ತ್ರೀಯರಿಂದ ತೊಂದರೆಗಳಾಗಬಹುದು. ಹೆಣ್ಣು ಮಕ್ಕಳಿಂದ ನಿಮಗೆ ಅಪಪ್ರಚಾರಗಳು, ಅಪನಿಂದನೆಗಳು ಇದು ಬರೋ ಸಾಧ್ಯತೆ ಇದೆ. ಯಾರೇ ಆಗಲಿ, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಹೆಣ್ಣು ಮಕ್ಕಳ ಜೊತೆ ವ್ಯವಹಾರ ಮಾಡುವಾಗ ಜಾಗೃತರಾಗಿರಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ವ್ಯವಹಾರ ನಿರೀಕ್ಷೆ ಮಟ್ಟಕ್ಕೆ ಹೋಗುವುದಿಲ್ಲ. ಸಿನಿಮಾ ರಂಗದವರಿಗೆ, ಪತ್ರಿಕೋದ್ಯಮದವರಿಗೆ ಸಾಕಷ್ಟು ಲಾಭವಿರುತ್ತದೆ, ಪ್ರಗತಿ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಹೆಚ್ಚುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ನಿಧಾನಗತಿಯ ಪ್ರಗತಿ ಇರುತ್ತೆ. ಇನ್ನೂ ಹೆಚ್ಚು ಒಳಿತಬೇಕು ಅನ್ನೋರಿಗೆ ಲಕ್ಷ್ಮೀನಾರಾಯಣನ ಧ್ಯಾನ, ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಇಲ್ಲಿ ನಿಮಗೆ ವಿವಾಹ ಸಂಬಂಧದಲ್ಲಿ ಎಚ್ಚರವಾಗಿರಿ ಅಂತ ಹೇಳಿದ್ದೀನಿ. ಹಾಗಾಗಿ ವಿವಾಹಕ್ಕೆ ಹೋಗೋರು ಲಕ್ಷ್ಮೀನಾರಾಯಣನ ಧ್ಯಾನ ಮಾಡೋದ್ರಿಂದ ನಿಮಗಾಗೋ ತೊಂದರೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮ ಜಾತಗಳನ್ನು ಪರಿಶೀಲನೆ ಮಾಡಿಕೊಡಿ. ಅವು ನಿಮ್ಮ ಒಳಿತು ಕೆಡಕುಗಳಿಗೆ ದಶಾಭುಕ್ತಿ ಮೂಲಕ ಹೆಚ್ಚು ಪರಿಣಾಮವನ್ನು ಕೊಡುತ್ತವೆ. ಪ್ರಜಾವಾಣಿ ವೀಕ್ಷಕರಿಗೆ, ಕನ್ಯಾ ರಾಶಿಯ ವೀಕ್ಷಕರಿಗೆ ಒಳಿತಾಗಲಿ ಯುಗಾದಿ ಅಂತ ಹೇಳ್ತಾ ಈ ಕನ್ಯಾ ರಾಶಿ ಭವಿಷ್ಯವನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ.